सर्वमंगल्ये शिवे सर्वप्रसादिके शरण्ये त्र्यंबके गौरी नारायणे नमस्तुते। विश्वमंगले देवी च विश्वविद्याविनोदिनी लोकमाता नमस्तुभ्यं भद्रकाळ्यै नमः। रौद्रारूपे महाकाळे भद्रकाळी प्रसादिते मम गृहे वसतिं काळीं सर्वकार्यार्थं सर्ववरप्रदायिनी नमोस्तुते। ಎಲ್ಲರಿಗೂ ನಮಸ್ಕಾರ। ಮಾತೃಭ್ಯೋ ನಮಃ, ಗುರುದೇವತಾಭ್ಯೋ ನಮಃ, ಪಿತೃದೇವತಾಭ್ಯೋ ನಮಃ, ಗಣಪತಿಯೇ ನಮಃ। ಎಲ್ಲರಿಗೂ ನಮಸ್ಕಾರ। ನನ್ನ ಹೆಸರು ನಾಗರಾಜ ಶಾಸ್ತ್ರಿ ಅಂತ। ಈ ದೇವಸ್ಥಾನದ ಧರ್ಮದರ್ಶಿಗಳು, ಪ್ರಧಾನ ಅರ್ಚಕರು ಮತ್ತು ಸಂಸ್ಥಾಪಕರು। ಈ ಕ್ಷೇತ್ರ ಒಂದು ಪುಟ್ಟ ಗ್ರಾಮದಲ್ಲಿ ನೆಲೆಸಿರುವಂಥದ್ದು ವಿಶೇಷ ಈ ಕ್ಷೇತ್ರದಲ್ಲಿ। ಅಂದರೆ ಈ ಕ್ಷೇತ್ರ ಬಂದು ಕಾಳಪ್ನಳ್ಳಿ, ಒಂದು ಪುಟ್ಟ ಗ್ರಾಮ। ಹಿಂದೆ ಈ ಕಾಳಪ್ನಳ್ಳಿ ಅನ್ನೋದು ಒಂದು ಕೊನೆಯ ಲಿಸ್ಟ್ ಆಗಿತ್ತು। ಇಲ್ಲೋದ್ರೆ ಕಾಳಪ್ನಳ್ಳಿ ಎಲ್ಲಿರೋದು ಅಂತ ಕೇಳೋದು। ಈ ಕ್ಷೇತ್ರದಲ್ಲಿ ಆ ತಾಯಿ ನಡ್ಕೊಳ್ಬೇಕಾದ್ರೆ ಒಂದು ಇತಿಹಾಸ ಇರ್ತದೆ। ಯಾವುದೇ ಸುಮಾರವಾಗಿ ಸಾಮಾನ್ಯವಾಗಿ ಒಂದು ದೇವಸ್ಥಾನ ಆಗಲಿ, ಒಂದು ಯಾವುದೇ ದೈವ ಸಂಕಲ್ಪ ಇಲ್ಲದ ಏನು ಮಾಡೋಕ್ಕಾಗಲ್ಲ। ಹಾಗಾಗಿ ಈ ಕ್ಷೇತ್ರಕ್ಕೆ ತಾಯಿ ಪಾದಾರ್ಪಣೆ ಮಾಡಿ ಸುಮಾರು ಒಂದು 11 ವರ್ಷಗಳ ಕಳೆದಿದೆ। ಇಲ್ಲಿನ ವಿಶೇಷತೆಗಳು ತುಂಬಾ ಬಹಳಷ್ಟು ಇದೆ, ಹೋಗ್ತಾ ಹೋಗ್ತಾ ನಿಮಗೆ ತಿಳಿಸ್ಕೊಡ್ತೀನಿ। ಇಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ ಭದ್ರಕಾಳಿ ಅಂತಂದ್ರೆ ಉಗ್ರ ಸ್ವರೂಪವಾಗಿರುವಂತಳು ವಿಶೇಷವಾಗಿರುತ್ತೆ। ಆದ್ರೆ ಇಲ್ಲಿ ಸೌಮ್ಯ ಲಕ್ಷ್ಮಿ ಕಳೆಯಾಗಿ ಕೂತಿರುವಂತದ್ದು ವಿಶೇಷ। ಹಾಗೆ ಇಲ್ಲಿ ಶಿವಶಕ್ತಿ ಒಂದೇ ಗರ್ಭದ ಗುಡಿಯಲ್ಲಿ ಇರಿಸಿರುವಂತದ್ದು ಅದ್ಭುತವಾದ ಒಂದು ಶಕ್ತಿ ಇರುವಂತದ್ದು ಜಾಗ। ಏನಪ್ಪಾ ಅಂತಂದ್ರೆ ಸಾಮಾನ್ಯವಾಗಿ ಬಲಭಾಗದಲ್ಲಿ ಶಿವನ ಪ್ರತಿಷ್ಠಾಪನೆ ಮಾಡಿರ್ತಾರೆ। ಇಲ್ಲಿ ಶಿವಶಕ್ತಿ ಒಂದೇ ಗರ್ಭದ ಗುಡಿ ಒಂದೇ ಜಾಗದಲ್ಲಿ ಇರೋದ್ರಿಂದ ಅವ್ರ ಭಕ್ತರು ಏನು ಸಂಕಲ್ಪದಿಂದ ಕ್ಷೇತ್ರಕ್ಕೆ ಬಂದು ಸಂಕಲ್ಪ ಮಾಡ್ತಾರೋ ಅದು ಸಂಪೂರ್ಣವಾಗಿ ಶೀಘ್ರದಲ್ಲಿ ಅನುಗ್ರಹ ಕೊಡುವಂತಳು ಭದ್ರಕಾಳಿ। ಯಾಕಂದ್ರೆ ಶಿವ ತಂದೆ ತಾಯಿ ಒಂದೇ ಜಾಗದಲ್ಲಿ ಇರೋದ್ರಿಂದ ಅವ್ರು ಏನೇ ಕೇಳಿದ್ರು ಸಹ ಅತಿ ಶೀಘ್ರದಲ್ಲಿ ಪರಿಹಾರ ಕೊಡುವಂಥದ್ದು। ಈ ಕ್ಷೇತ್ರ ಹಾಕ್ಬೇಕಾದ್ರೆ ಒಂದು ಇತಿಹಾಸ ಇದೆ। ಯಾಕಂತಂದ್ರೆ ದೈವ ಸಂಕಲ್ಪ ಇಲ್ಲದ್ರೆ ಯಾವುದು ಏನೂ ಆಗಲ್ಲ। ಅವರ ಸಂಕಲ್ಪ ಇದ್ದಾಗ ಮಾತ್ರ ಆ ಕ್ಷೇತ್ರಕ್ಕೆ ಏನಾದ್ರೂ ಒಂದು ಕೊಡುಗೆ ಕೊಡುವಂಥದ್ದು, ಆ ಕ್ಷೇತ್ರ ಅಭಿವೃದ್ಧಿ ಆಗುವಂಥದ್ದು। ಅವರ ಶಕ್ತಿ ಇದ್ರೆ ಮಾತ್ರ ಬಂದಂತ ಭಕ್ತರ ಕಣ್ಣೀರು ಓಡಿಸುವಂಥದ್ದು ವಿಶೇಷವಾಗಿರುತ್ತೆ। ಇಲ್ಲಿ ಯಾರು ಏನು ಸಮಸ್ಯೆಗೆ ಬರ್ತಾರೋ ಆ ಸಮಸ್ಯೆ ತಕ್ಕಂಗೆ ಶೀಘ್ರವಾಗಿ ಪರಿಹಾರ ಕೊಡುವಂಥದ್ದು ಭದ್ರಕಾಳಿ ಶಿವ। ಮತ್ತೆ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ನೆಲೆಸಿರುವಂತದ್ದು ಪಂಚಮುಖಿ ಆಂಜನೇಯ ಸ್ವಾಮಿ, ದಕ್ಷಿಣ ಮುಖವಾಗಿ ನೆಲೆಸಿರುವಂತದ್ದು ವಿಶೇಷ। ಮತ್ತೆ ಚೌಡೇಶ್ವರಿ, ಕಾಲಭೈರವ, ಮತ್ತೆ ಮಹಾಪ್ರತ್ಯಂಗರಿ ದೇವಿ, ಮತ್ತೆ ಸುಬ್ರಹ್ಮಣ್ಯ, ಗಣಪತಿ, ನಾಗದೇವತೆಗಳು ನೆಲೆಸಿರುವಂತದ್ದು ಈ ಕ್ಷೇತ್ರದಲ್ಲಿ ವಿಶೇಷವಾಗಿರುತ್ತದೆ। ಯಾಕಂದ್ರೆ ಈ ಎಲ್ಲಾ ಶಕ್ತಿಗಳ ಒಂದು ಅನುಗ್ರಹ ಮಾನವನ ಜೀವನದಲ್ಲಿ ಬರುವಂತ ಕಷ್ಟಗಳನ್ನ ಶೀಘ್ರವಾಗಿ ಪರಿಹಾರ ಕೊಡುವಂಥದ್ದು। ಒಬ್ಬರೆಲ್ಲ ಇನ್ನೊಬ್ಬರ ತಥಾಸ್ತು ನಂತರ ಕ್ಷೇತ್ರದಲ್ಲಿ ಇಲ್ಲಿ ಏನಪ್ಪಾ ವಿಶೇಷತೆ ಏನಂತಂದ್ರೆ ಇಲ್ಲಿ ಹಿಂದಿನ ಕಾಲದಲ್ಲಿ ಹರಕೆ ಕಟ್ಟುವಂಥದ್ದು ವಿಶೇಷವಾಗಿತ್ತು। ನಮ್ಮ ಮನೆಯಲ್ಲಿ ಹುಷಾರಿಲ್ಲ ಅಂತಂದ್ರೆ, ಜ್ವರ ಬಂತು, ಇನ್ನೊಂದು ಬಂತು, ಏನಾದ್ರೂ ಸಮಸ್ಯೆ ಆದಾಗ ಹಿಂದಿನ ಕಾಲದಲ್ಲಿ ಹಳಬರು ಏನ್ ಮಾಡ್ತದಂದ್ರೆ ಹರಕೆ ಕಟ್ಟಿ ಒಂದು ಧಾನ್ಯಗಳು ಹಾಕಿ ಹಳದಿ ಬಟ್ಟೆಯಲ್ಲಿ ಹರಕೆ ಕಟ್ಟಿ 11 ರೂಪಾಯಿ ಹಾಕಿ ಕಾಣಿಕೆ ಕಟ್ಬಿಟ್ಟು ಒಂದು ಮೂಲೆಯಲ್ಲಿ ಇಡರಂತೆ, ದೇವರಿಗೆ ತೋರಿಸ್ಬಿಟ್ಟು ಬೆಳಗ್ಗೆ ಅವ್ರು ಹುಷಾರಾಗಿರು। ಅದೇ ಪ್ರಕಾರವಾಗಿ ಇಲ್ಲಿ ಹರಕೆ ಸಂಕಲ್ಪದಂತೆ, ಅಮ್ಮನವರ ಸಂಕಲ್ಪದಂತೆ ಹರಕೆ ರೂಪದಲ್ಲಿ ಹರಕೆ ಕಟ್ಟಿ 5 ವಾರ ಸೇವೆ ಮಾಡುವಂಥದ್ದು ವಿಶೇಷವಾಗಿರುತ್ತೆ। ಇಲ್ಲಿ ಏನಪ್ಪಾ ಅಂತಂದ್ರೆ ಮಾನವನ ಜನ್ಮದಲ್ಲಿ ಬರುವಂತ ಎಲ್ಲ ಕಷ್ಟಗಳು, ಕೆಲವೆಲ್ಲ ಹಾಸ್ಪಿಟ್ಲಿಗೆ ಹೋಗಿ ವಾಸಿ ಆಗೋದು ಇರ್ತದೆ, ಕೆಲವೆಲ್ಲ ಹಾಸ್ಪಿಟ್ಲ್ ಹೋಗ್ಲೇಬೇಕು, ಕೆಲವೆಲ್ಲ ಅಲ್ಲಾಗ್ದಿದ್ದು ಭಗವಂತನ ಬಿಡ್ಬೇಕು ನಾವು। ಭಗವಂತನ ಬಿಟ್ಟಾಗ ಅದು ಅನುಗ್ರಹ ಆಗ್ತದೆ। ಯಾಕಂತಂದ್ರೆ ಎಲ್ಲಾ ತರದಲ್ಲೂ ಅಷ್ಟು ಭಗವಂತನ ಒಂದು ಅನುಗ್ರಹ ಆದಾಗ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗ್ತದೆ। ಹಾಗಾಗಿ ಮಾಟ, ಮಂತ್ರ, ಯಂತ್ರ, ತಂತ್ರ, ತಾಂತ್ರಿಕ ವಿದ್ಯೆಗಳಿಂದ ಸಮಸ್ಯೆಗಳಾಗಿದ್ರೆ, ಮತ್ತೆ ಮಕ್ಕಳ ವಿಚಾರ, ಮತ್ತೆ ಮದುವೆ ವಿಚಾರ, ಸಂತಾನದ ವಿಚಾರ, ಕೋರ್ಟ್ ವಿಚಾರ, ಮತ್ತೆ ವ್ಯಾಪಾರ ಉದ್ಯೋಗ ಅಭಿವೃದ್ಧಿ ಆಗ್ಬೇಕು, ನಾವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ನರದಿಷ್ಟಿ ದೋಷ, ಮತ್ತೆ ಕೆಲಸ ಕಾರ್ಯಗಳ ಅಡಚಣೆಗಳು, ಕುಂದು ಮಿತ್ರರಿಂದ ವಿರೋಧಗಳು, ಮನೆಯಲ್ಲಿ ಜಗಳ, ಮಕ್ಕಳಿಗೆ ಅಶಾಂತಿ, ಈ ತರ ಸಮಸ್ಯೆಗಳಿಗೆ ಎಲ್ಲದಕ್ಕೂ ಒಂದು ಪರಿಹಾರ ಈ ಕ್ಷೇತ್ರದಲ್ಲಿ ಇದೆ। ಏನಪ್ಪಾ ಅಂತಂದ್ರೆ ಕಾಣಿಕೆ ಅಂತಂದ್ರೆ ಹಣದಲ್ಲಿ ಪರಿಹಾರ ಮಾಡುವಂಥದ್ದು ವಿಶೇಷ ಕ್ಷೇತ್ರದಲ್ಲಿ। ಏನಪ್ಪಾ ಅಂತಂದ್ರೆ ಒಂದೊಂದು ಕಾಣಿಕೆ ರೂಪದಲ್ಲಿ ಒಂದೊಂದು ಹರಕೆ ಕಟ್ಟೋದು ವಿಶೇಷವಾಗಿರುತ್ತೆ। ಆಮೇಲೆ ಇಲ್ಲಿ ಆರೋಗ್ಯ ಸಮಸ್ಯೆ ಇರುವಂತ ಆರೋಗ್ಯ ಸಮಸ್ಯೆ ಏನೇ ಆರೋಗ್ಯ ಇರಲಿ, ಯಾವುದೇ ಸಮಸ್ಯೆ ಇದ್ರು ನಿಮ್ಗೆ ಹಾಸ್ಪಿಟಲ್ ಅಲ್ಲಿ ವಾಸಿ ಆಗಿಲ್ಲ, ಬನ್ನಿ ಕ್ಷೇತ್ರದಲ್ಲಿ ಬಂದು ಅಮ್ಮನಿಗೆ ಸಂಕಲ್ಪ ಮಾಡಿ 3 ರೂಪಾಯಿ ಕಾಣಿಕೆಯನ್ನು ಕಟ್ಟಿ ಹಳದಿ ಬಟ್ಟೆಯಲ್ಲಿ ಕಟ್ಟೋದಾಗ, ಹಳದಿ ಬಟ್ಟೆ ಅಂತಂದ್ರೆ ಎಲ್ಲ ಸೌಮ್ಯ ಸಂಕೇತ। ಹಳದಿ ಬಟ್ಟೆಯಲ್ಲಿ ನಮ್ಗೆ ಏನೇ ದೃಷ್ಟಿ ದೋಷ ಇದ್ರೂ ಸಹ ಪರಿಹಾರ ಆಗುವಂಥದ್ದು ವಿಶೇಷವಾಗಿರುತ್ತೆ। ಆರೋಗ್ಯ ಸಮಸ್ಯೆ ಇರುವಂತವರು 3 ರೂಪಾಯಿ ಹರಕೆಯನ್ನು ಕಟ್ಟಿ ಆ ದೇವಸ್ಥಾನನ 9 ಪ್ರದಕ್ಷಿಣೆ ಹಾಕಿ ಒಳಗಡೆ ಬಂದು ಅಮ್ಮನಿಗೆ ಸಂಕಲ್ಪವನ್ನು ಮಾಡಿ ಇಲ್ಲಿ ಶ್ರೀಚಕ್ರಕ್ಕೆ ಮುಡಿಸ್ಕೊಡ್ತಾರೆ। ತದನಂತರ ಅಲ್ಲಿ ತ್ರಿಶೂಲಕ್ಕೆ ಕಟ್ಟಿದ ಆದ ಮೇಲೆ ಆ ಕುಂಬಳಕಾಯಿ ದೀಪ ಹಚ್ಚಕ್ಕೆ ಪ್ರಾರಂಭ ಮಾಡ್ಬೇಕು। ಯಾಕಂತಂದ್ರೆ ದೇವರಿಗೆ ನಾವೇನಾದ್ರೂ ಕೊಟ್ರೆ ಮಾತ್ರ ಅವ್ರಿಗೆ ನಮ್ ತಥಾಸ್ತು ಅನ್ನೋದು ವಿಶೇಷವಾಗಿರ್ತದೆ। ಹರಕೆ ಅನ್ನೋದು ಅದು ತೀರಿಸಲೇಬೇಕು ನಾವು।
ಯಾಕಂತಂದ್ರೆ ಆ ಕೂಷ್ಮಾಂಡ ಅಂತೀವಿ, ಬೂದು ಕುಂಬಳಕಾಯಿ ದೀಪ ಹಚ್ಚಿದಾಗ ನಮ್ಮಲ್ಲಿರುವಂತಹ ದೃಷ್ಟಿ ದೋಷಗಳು ಮತ್ತೆ ಏನೇ ಸಮಸ್ಯೆ, ಕಾಲ ಮೃತ್ಯುಗಳು ಮತ್ತೆ ಆರೋಗ್ಯ ಸಮಸ್ಯೆ ಇರುತ್ತದೆ, ಏನೇ ಸಮಸ್ಯೆ ಇದ್ರೂ ಸಹ ಆ ಕೂಷ್ಮಾಂಡದಲ್ಲಿ ಪರಿಹಾರ ಆಗುವಂಥದ್ದು ವಿಶೇಷ. ಕೂಷ್ಮಾಂಡ ಅಂತಂದ್ರೆ ದೇವತೆಗಳಿಗೆ ಪ್ರಿಯವಾದ, ಶಕ್ತಿ ದೇವತೆಗಳಿಗೆ ವಿಶೇಷವಾದ ಪ್ರಿಯವಾದ ಬೂದು ಕುಂಬಳಕಾಯಿ ದೀಪ. ಅದರಲ್ಲಿ 365 ದಿನ ಬತ್ತಿಯ ಅನ್ನ ಹಾಕಿ 3 ತರದ ಎಣ್ಣೆಯನ್ನು ಹಾಕಿ ದೀಪ ಹಚ್ಚುವಂಥದ್ದು ವಿಶೇಷ. ಒಬ್ಬ ಮನುಷ್ಯ ದೀಪ ಹಚ್ಚೋದಾಗ ಅದು 2 ಅವರ್ ಕಾಲ ಉರಿತದೆ. ಆ 2 ಅವರ್ ಕಾಲ ಉರಿದಾಗ ನಮ್ಮಲ್ಲಿರುವಂತಹ ಕೆಟ್ಟ ದೃಷ್ಟಿಗಳೆಲ್ಲ ಹೋಗಿ ಆ ಎಲ್ಲ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಪರಿಹಾರ ಆಗಿ ಮತ್ತೆ ನಾವೇನು ಸಂಕಲ್ಪ ಇಟ್ಕೊಂಡಿರ್ತೀರೋ ಅದು ಸಂಪೂರ್ಣವಾಗಿ ನೆರವೇರುವಂತ ವಿಶೇಷವಾಗಿರುತ್ತೆ. ಮತ್ತೆ 3 ವಾರ ಕುಂಬಳಕಾಯಿ ದೀಪ, 4ನೇ ವಾರ ನಿಮ್ಮೆಣ್ಣೆ ದೀಪ. ನಿಮ್ಮೆಣ್ಣೆ ದೀಪ ಅಂತಂದ್ರೆ ನವದುರ್ಗಿಯನ್ನು ಸಲ್ಲುವಂಥದ್ದು ವಿಶೇಷ ಶಕ್ತಿ ದೇವತೆಗಳಿಗೆ. ಮತ್ತೆ 5ನೇ ವಾರ ಶಿವನ ಇರುವಂತದ್ದು ಬೆಲ್ಲದ ದೀಪ, 2 ಬೆಲ್ಲದ ದೀಪ ಹಚ್ಚಿ ಆ ಶಿವನಿಗೆ ಅರ್ಪಿಸ್ತಾ ಹೋದಾಗ ನಮ್ಮ ಜೀವನದಲ್ಲಿ ಸಿಹಿ ಮಾಡುವಂಥದ್ದು ವಿಶೇಷವಾಗಿರುತ್ತೆ. ಒಂದೊಂದು ಕಾಣಿಕೆ, ಒಂದೊಂದು ಅರ್ಕ್ಯದಲ್ಲಿ ಒಂದೊಂದು ರೂಪವಾಗಿರುತ್ತೆ. ಇಲ್ಲಿ ಭೂಮಿ ವಿಚಾರ ಬಂದಾಗ 4 ರೂಪಾಯಿಯನ್ನು ಕಟ್ಟೋದು ಒಂದು ವಿಶೇಷವಾಗಿರ್ತದೆ. ಮತ್ತೆ ಕೆಲಸ ಕಾರ್ಯ ಆಗ್ತಾ ಇಲ್ಲ, ವಿಳಂಬ ಆಗ್ತಾ ಇದೆ ಅಂತಂದ್ರೆ ಇಲ್ಲಿ 5 ರೂಪಾಯಿಯನ್ನು ಕಟ್ತಾರೆ. 5 ರೂಪಾಯಿ ಕಟ್ಟಿ ಅವ್ರು ಸಂಕಲ್ಪ ಮಾಡ್ಕೊಂಡು ಹೋದಾಗ ಸಂಪೂರ್ಣವಾಗಿ ಅನುಗ್ರಹ ಆಗ್ತದೆ. ಮತ್ತೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ಬೇಕು, ಹಣಕಾಸು ಮನೆಯಲ್ಲಿ ನಿಲ್ತಾ ಇಲ್ಲ, ಲಕ್ಷ್ಮಿ ಸ್ಥಿರವಾಗಿ ನಿಲ್ತಾ ಇಲ್ಲ ಅಂದಾಗ 6 ರೂಪಾಯಿಯನ್ನು ಕಟ್ಟಿ ಆದ್ರೂ ಸಂಕಲ್ಪ ಮಾಡುವಂಥದ್ದು ವಿಶೇಷವಾಗಿರುತ್ತದೆ. ಮತ್ತೆ ಕೋರ್ಟ್ ವಿಚಾರ, ಸಂತಾನದ ವಿಚಾರ, ಮತ್ತೆ ಮಕ್ಕಳ ವಿಚಾರ, ಮತ್ತೆ ಮದುವೆ ವಿಚಾರ, ಇಷ್ಟ ವರ್ಷಗಳಾಗಿದ್ದು ಮದುವೆ ಆಗಿಲ್ಲ, ಇಷ್ಟ ವರ್ಷ ಆಯ್ತು ಮಕ್ಕಳಾಗಿಲ್ಲ, ಆ 7 ರೂಪಾಯಿಯನ್ನು ಕಟ್ಟಿ 7 ರೂಪಾಯಿ ಕಟ್ಟಿ 9 ಪ್ರದಕ್ಷಿಣ ಹಾಕಿ 5 ವಾರ ಸಂಕಲ್ಪ ಮಾಡಿ 3 ವಾರ ಇಲ್ಲಿ ವಿಶೇಷವಾಗಿ ಬಾಳೆಹಣ್ಣು ಕೊಡುವಂಥದ್ದು ಪ್ರಸಾದ ಸಂತಾನ ಪ್ರಾಪ್ತಿ ಆಗಕ್ಕೆ. ಆ 3 ವಾರ ಬಾಳೆಹಣ್ಣು ತಗೊಂಡು ಹೋದಾಗ ಖಚಿತವಾಗಿ ಅವರಿಗೆ ಸಂತಾನ ಪ್ರಾಪ್ತಿ ಆಗುವಂಥದ್ದು ವಿಶೇಷವಾಗಿರುತ್ತೆ. ಮತ್ತೆ ಮದುವೆ ವಿಚಾರದಲ್ಲಿ ಆ 7 ರೂಪಾಯಿ ಕಟ್ಟೋದಾಗ 41 ದಿವಸದೊಳಗೆ ಎಲ್ಲಾದವರಿಗೆ ಮದುವೆ ಸೆಟ್ ಆಗುತ್ತೆ, ಮುಂದಿನ ಸುಲಭವಾಗಿ ಅನುಕೂಲವಾಗುವಂಥದ್ದು ವಿಶೇಷವಾಗಿರುತ್ತೆ. ಮತ್ತೆ 8 ರೂಪಾಯಿ ಅಂದ್ರೆ ನರದೃಷ್ಟಿ ಆಗಿರ್ಬೋದು, ಶತ್ರುಗಳಂತಂದ್ರೆ ನಮ್ಮನ್ನ ಆಡ್ಕೊಂಡವರು, ನಮ್ಮ ಹಿಂದೆ ಚೂರಿ ಹಾಕೋರು ಇರ್ತಾರೆ. ಈಗ ಒಂದು ಕೆಲಸ ಮಾಡಬೇಕಾದ್ರೆ ಎಲ್ಲ ಕಡೆ ಶತ್ರುಗಳು ಇರೇ ಇರ್ತಾರೆ. ನಾವು ಏನೋ ಮಾಡ್ಕೊಂಡು ಏನೋ ಮಾಡ್ತಾ ಇರ್ತೀವಿ, ಕೆಲವರೆಲ್ಲ ಸಹಿಸಲ್ಲ, ಏನೋ ಒಂದು ಮಾಡ್ಬೇಕು, ಅವ್ನು ತುಳಿಬೇಕು ಅನ್ನೋದು ತುಂಬಾ ಜನಕ್ಕೆ ಇರ್ತದೆ. ಅದ್ರಲ್ಲಿ ಎಲ್ಲ ಇರಲ್ಲ, 100ರಲ್ಲಿ 10 ಜನ ಉಳ್ಕೊಂತಾರೆ ಆ ತರ ಸಮಸ್ಯೆಗಳು. ಆ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥದ್ದು 8 ರೂಪಾಯಿ. ಮತ್ತೆ 11 ರೂಪಾಯಿ ಸಂಕೇತ ಏನಂತಂದ್ರೆ ಮನೆಯಲ್ಲಿ ಜಗಳ, ಮಕ್ಕಳಿಗೆ ವಿದ್ಯಾಭ್ಯಾಸ, ಮತ್ತೆ ಆ ಮನೆ ಕಟ್ಟಬೇಕು, ಮತ್ತೆ ಮನೆಯಲ್ಲಿ ಗಂಡ ಹೆಂಡತಿ ಜಗಳ, ದಾಂಪತ್ಯದಲ್ಲಿ ಜಗಳ, ಈ ತರ ಸಮಸ್ಯೆ ಇದ್ದಾಗ 11 ರೂಪಾಯಿಯನ್ನು ಕಟ್ಟಿ 5 ವಾರ ಸಂಕಲ್ಪ ಮಾಡಿ 5 ವಾರ ದೀಪ ಹಚ್ಚೋದಾಗ ಅವ್ರು ಈ ಸಂಕಲ್ಪ ಏನು ಕಟ್ಟಿರ್ತಾರೋ ಅದು ಸಂಪೂರ್ಣವಾಗಿ ಅನುಗ್ರಹ ಆಗೋದಕ್ಕೆ ವಿಶೇಷವಾಗಿರುತ್ತೆ. 1 ರೂಪಾಯಿಗೆ ಒಂದೊಂದು ಸಂಕೇತ ಇರ್ತದೆ. ಮತ್ತೆ ಸೂರ್ಯ ಚಂದ್ರ ಮಂಗಳ 3 ರೂಪಾಯಿ ಆರೋಗ್ಯ ಸಮಸ್ಯೆ ಕೆಟ್ಟಾಗ ಸೂರ್ಯ ಚಂದ್ರ ಮಂಗಳ ಅಂತಂದಾಗ ಆರೋಗ್ಯವನ್ನು ಸುಧಾರಿಸುವಂತನು, ಆರೋಗ್ಯ ಫಲಗಳನ್ನು ಕೊಡುವಂತನು ಮಂಗಳ ಗ್ರಹ. ಮತ್ತೆ ಬುಧ ಅಂದ್ರೆ ಬುಧಗೆ ಅಧಿಪತಿ, ಭೂಮಿಗೆ ಅಧಿಪತಿ ಆಗುವಂತ ಬುಧ ಗ್ರಹ. ಭೂಮಿ ವಿಚಾರಕ್ಕೆ ಏನೇ ಸಮಸ್ಯೆ ಇದ್ರೂ ಸಹ ಪರಿಹಾರ ಕೊಡುವಂತನು. ಮತ್ತೆ ಗುರು ಅನುಗ್ರಹ ಇದ್ದಾಗ ಎಲ್ಲಾ ಕೆಲಸ ಕಾರ್ಯಗಳು ಆಗ್ತದೆ. ಆ 5 ರೂಪಾಯಿನ ಕಟ್ಟೋದಾಗ ಆ ಗುರುನ ಅನುಗ್ರಹ ಆಗ್ತದೆ, ನಾವು ಕೆಲಸ ಕಾರ್ಯಗಳು ಸುಲಭವಾಗಿ ನೆರವೇರ್ತದೆ. ಮತ್ತೆ 6 ರೂಪಾಯಿ ಸಂಕೇತ ಬಂದು ಶುಕ್ರ ಎಲ್ಲಿ ಇರ್ತಾನೋ ಅಲ್ಲಿ ಹಣ ಪ್ರಾಪ್ತಿ ಆಗ್ತದೆ, ಮನೆಯಲ್ಲಿ ಸ್ಥಿರವಾಗಿ ಲಕ್ಷ್ಮಿ ನೆಲೆಸಿರ್ತಾರೆ. ಮತ್ತೆ 7 ರೂಪಾಯಿ ಅಂತಂದ್ರೆ ಶನಿ ಮಹಾತ್ಮ ಅಂತಂದಾಗ ಅವರವರ ಜೀವನ ಕರ್ಮಗಳ ತಕ್ಕಂಗೆ ಫಲ ಕೊಡುವಂತವನು, ಮತ್ತೆ ಆಯುಷನ್ನು ವೃದ್ಧಿ ಮಾಡುವಂತವನು, ಅವರಿಗೆ ಏನು ಸಮಸ್ಯೆಗಳಿಂದ ಕೊಡುವಂತವನು ಭಗವಂತನು. ಮತ್ತೆ 8 ರೂಪಾಯಿ ಸಂಕೇತ ಬಂದು ರಾವು ಅಂತಂದಾಗ ದೃಷ್ಟಿ ದೋಷಗಳನ್ನ ಪರಿಹಾರ ಮಾಡುವಂತವನು, ಶತ್ರುಗಳಿಂದ ಮುಕ್ತಿ ಕೊಡುವಂತವನು. ಮತ್ತೆ 11 ರೂಪಾಯಿ ಅಂತಂದ್ರೆ ಸೂರ್ಯ ಚಂದ್ರ, ಇವರಿಬ್ಬರು ಅನುಗ್ರಹ ಇದ್ದಾಗ ಅವರು ಕತ್ತಲನ್ನ ಓಡಿಸಿ ಬೆಳಕನ್ನು ತರುವಂತದ್ದು, ಆ ಕೆಲಸ ಮಾಡುವಂತದ್ದು ವಿಶೇಷವಾಗಿರುತ್ತೆ. ಈ ಎಲ್ಲಾ ಸಮಸ್ಯೆಗಳಿಗೂ ನೀವು ಬಂದು ಸಂಕಲ್ಪ ಮಾಡ್ಕೊಬೇಕು. ಯಾವುದೇ ನಂಬಿಕೆಯಿಂದ ಬನ್ನಿ ಕ್ಷೇತ್ರಕ್ಕೆ, ನಂಬಿಕೆಯಿಂದ ಬಂದು ಏನು ಸಂಕಲ್ಪ ಮಾಡ್ತಾರೋ ಆ ಸಂಕಲ್ಪದಿಂದ ಈ ಕ್ಷೇತ್ರದ ದೇವಾಲಯ 9 ಪ್ರದಕ್ಷಿಣೆ ಹಾಕಿ ಒಳಗಡೆ ಬಂದು ಸಂಕಲ್ಪ ಮಾಡ್ಕೊಬೇಕು. ನೋಡಿ, ನಾವು ಹೇಳ್ತಿದ್ವಿ ಏನು ಕೊಡಲ್ಲ, ನಾವು ಬಂದ್ವಿ ಕಟ್ಟಿದ್ವಿ ಹೋಗೋದು ಪ್ರಶ್ನೆ ಇಲ್ಲ. ಬಂದು ಅಲ್ಲೇನು ಅರಕೆ ಇರ್ತದೆ ಅದನ್ನು ಕಟ್ಟಿಬಿಟ್ಟು ದೃಢ ಸಂಕಲ್ಪ ಮಾಡ್ಕೊಂಡು ನಾವು ಬಂದಿದ್ದೀನಿ ಕ್ಷೇತ್ರಕ್ಕೆ, ನಾನು ಈ ತರ ಸಮಸ್ಯೆಗೆ ನಾನು ಕಟ್ಟಿದ್ದೀನಿ, ನೀನು ಅನುಕೂಲ ಮಾಡ್ಕೊಳ್ಳೇಬೇಕಂತೇಳಿ ಸತತವಾಗಿ ಅಮ್ಮನ್ನು ಒಪ್ಸೋದಾಗ ಅದು ಖಂಡಿತವಾಗಿ ಅಮ್ಮನ ಅನುಗ್ರಹ ಆಗ್ತದೆ, ಅದು ಮಾಡ್ಕೊಳ್ಳೇ ತೀರ್ತಾಳೆ. ಹಾಗಾಗಿ ಬಂದು ಇಲ್ಲ ಅಮ್ಮನ ನಂಬಿಕೆ ಮನುಶುದ್ಧಿಯಿಂದ ನಂಬಿಕೆಯಿಂದ ಬಂದು ಆ ಕ್ಷೇತ್ರದಲ್ಲಿ ಆ ಅಮ್ಮನ್ನ ಯಾವತ್ತು ನಂಬ್ತಿರೋ ಆಗ ಆ ಅಮ್ಮನ ನಿಮ್ಮನ್ನ ಯಾವತ್ತು ಕೈ ಬಿಡಲ್ಲ. ಯಾಕಂತಂದ್ರೆ ಕೆಲವರು ಬರ್ತಾರೆ, ಸುಮ್ಮನೆ ಕಟ್ತಾರೆ, ಕಾಟಾಚಾರ ದೀಪ ಹಚ್ಚುತ್ತಾರೆ. ಯಾವತ್ತು ನಾವು ಮಾಡ್ಲೇಬಾರ್ದು. ಏನೇ ಕೆಲಸ ಮಾಡಕ್ ಹೋದ್ರು ಇಂಟ್ರೆಸ್ಟ್ ಇಂದ ಮಾಡಿದ್ರೇನೆ, ಶ್ರದ್ಧೆಯಿಂದ ಮಾಡಿದ್ರೆ ನಮ್ಗೆ ಫಲ ಸಿಕ್ಕುವಂಥದ್ದು. ಯಾವುದೇ ಕೆಲಸ ಆಗ್ಲಿ, ಯಾವುದೇ ನಮ್ಮ ಜೀವನದಲ್ಲಿ ಏನೇ ಕೆಲಸ ಆದಾಗ ಶ್ರದ್ಧೆ ಭಕ್ತಿಯಿಂದ ಮಾಡಿದಾಗ ಕಷ್ಟ ಬೀಳುವಂಥದ್ದು ನಮ್ದು ಇರ್ತದೆ, ಫಲ ಕೊಡುವಂಥದ್ದು ಭಗವಂತನು. ಅವನಿಗೆ ಇಷ್ಟ ಆದಾಗ ಟಕ್ಕಂತ ನಮ್ಗೆ ತಥಾಸ್ತು ಅಂದ್ಬಿಡ್ತಾನೆ. ಅಲ್ಲಿವರೆಗೂ ನಾವು ಕಾಯಲೇಬೇಕು, ಕಾಯಿಸುವಂಥದ್ದು ಇರಲ್ಲ. ಯಾಕಂದ್ರೆ ಇಲ್ಲಿ ಗರ್ಭದಗುಡಿಯ ಶಿವಶಕ್ತಿ ಇರೋದ್ರಿಂದ ಅತಿ ಶೀಘ್ರದಲ್ಲಿ ಪರಿಹಾರ ಕೊಡುವಂತನು, ಆಯುಷನ್ನು ಕೊಡುವಂತನು ಶಿವ, ಆಯುಷ ವೃದ್ಧಿ ಮಾಡುವಂತನು ಮಹಾಕಾಳಿ. ಹಾಗಾಗಿ ಪ್ರತಿಯೊಬ್ಬರು ಈ ಕ್ಷೇತ್ರಕ್ಕೆ ಬಂದು
ಅಮ್ಮನ ಒಂದು ಶಕ್ತಿಯನ್ನು ಪಡ್ಕೊಳ್ಳಿ. ಮತ್ತೆ ಇಲ್ಲಿ ಕ್ಷೇತ್ರದಲ್ಲಿ ವಿಶೇಷವಾಗಿ ಮಂಗಳ ದ್ರವ್ಯ ಸ್ನಾನ ಅಂತಂದಾಗ ಆ ದ್ರವ್ಯ ಸ್ನಾನ ಅಂತಂದ್ರೆ ಏನೇ ಸಮಸ್ಯೆ ಆಗಿದ್ರು ಸಹ, ಏನೇ ಒಂದು ಆರೋಗ್ಯ ಸಮಸ್ಯೆ ಇರ್ಬೋದು, ಇಲ್ಲ ಯಾವುದೇ ಒಂದು ದೃಷ್ಟಿ ದೋಷ ಆಗಿರ್ಬೋದು, ನಿದ್ರೆ ಬರ್ತಾ ಇಲ್ಲ, ಇಲ್ಲ ಮೈ ಕೈ ನೋವು ದಿನ ಬರ್ತಾ ಇದೆ, ಮತ್ತೆ ಮೈ ಕೈ ಎಲ್ಲ ಹೊಡೆತ ಜಾಸ್ತಿ ಇದೆ, ಮತ್ತೆ ಆರೋಗ್ಯ ಸಮಸ್ಯೆ ಒಂದು ದಿವಸ ಎಲ್ಲ ಮಂಪ್ರ, ಮತ್ತೆ ಏನೇ ಸಮಸ್ಯೆ ಇದ್ರು ಆ ಮಂಗಳ ದ್ರವ್ಯ ಅಂತಂದ್ರೆ ಪ್ರತ್ಯಂಗಿರಿ ದೇವಿಯರ ತಲೆ ಮೇಲೆ ಇಟ್ಟು ಆ ಮಂಗಳ ದ್ರವ್ಯ ಸ್ನಾನ ಮಾಡಿಸಿದಾಗ 3 ವಾರ ಮಾಡಿಸಿದಾಗ ಏನೇ ಆ ತರ ಸಮಸ್ಯೆ ಇದ್ರು, ಯಾವುದೇ ಒಂದು ಶಕ್ತಿ ಪ್ರಯೋಗಗಳು, ಯಾವುದೇ ಮಾಟ ಮಂತ್ರಗಳು ಮಾಡಿದ್ರು ಸಹ ಅತಿ ಶೀಘ್ರದಲ್ಲಿ ಪರಿಹಾರ ಆಗುವಂಥದ್ದು ವಿಶೇಷವಾಗಿರುತ್ತೆ. ಮತ್ತೆ ಇಲ್ಲಿ ಆರೋಗ್ಯ ಸಮಸ್ಯೆ ಇರುವಂಥದ್ದು ವಿಶೇಷವಾಗಿ ತೀರ್ಥ ಕೊಡುವಂಥದ್ದು ವಿಶೇಷವಾಗಿರುತ್ತೆ. ಏನಂತಂದ್ರೆ ಇಲ್ಲಿ ಸಾಲಿಗ್ರಾಮಗಳನ್ನು ಅಭಿಷೇಕ ಮಾಡಿದಂಥದ್ದು, ಅಮ್ಮನವರ ಅಭಿಷೇಕ ಮಾಡಿದ್ದು, ಮತ್ತೆ ಪಾದರಸ ಲಿಂಗಕ್ಕೆ ಅಭಿಷೇಕ ಮಾಡಿದಂಥದ್ದನ್ನ ತೀರ್ಥವಾಗಿ ಕೊಟ್ಟು ಅವರ ಆರೋಗ್ಯ ಸಮಸ್ಯೆ ಇರುವಂಥದ್ದು ಸೇವನೆ ಮಾಡಿದಾಗ ಸಂಪೂರ್ಣವಾಗಿ ಅವರಿಗೆ ಆರೋಗ್ಯವನ್ನು ಸುಧಾರಿಸುವಂಥದ್ದು ವಿಶೇಷವಾಗಿ ಕ್ಷೇತ್ರದಲ್ಲಿ. ಮತ್ತೆ ಅಮಾವಾಸ್ಯೆ ಹುಣ್ಣಿಮೆಗೆ ಬಂದು ಶ್ರೀ ಬೊಗಳಾಂಬಿಕಾ ದೇವಿಯ ಹೋಮ ಇರ್ತದೆ. ಹೋಮದ ಫಲಗಳು ಬಹಳಷ್ಟು ಇದೆ. ಎಲ್ಲಾ ಒಂದು ಶಕ್ತಿ ದೇವತೆಗಳ ಪಾರ್ವತಿಯ ಇನ್ನೊಂದು ರೂಪ ಬಂದು ಬೊಗಳಾಂಬಿಕೆ ಅನ್ನೋದು ಶತ್ರುಗಳನ್ನ ನಾಲಿಗೆ ಎದ್ದು ಬಡಿಯುವಂತ ಬೊಗಳಾಂಬಿಕೆ. 10 ಗಂಟೆಗೆ ಪ್ರಾರಂಭ ಆಗ್ತದೆ, 12 ಗಂಟೆವರೆಗೂ ಬೆಳಗಿನ ಜಾವ ಹೋಮ ಇರ್ತದೆ. ಮತ್ತೆ ಪ್ರತ್ಯಂಗರಿ 1700 kg ವಿಗ್ರಹ ಸ್ಥಾಪನೆ ಮಾಡುವಂತ ಕ್ಷೇತ್ರದಲ್ಲಿ ವಿಶೇಷ. 1700 kg ಪಂಚಲೋಹದ ವಿಗ್ರಹ ವಿಶೇಷವಾಗಿರುವಂತದ್ದು. 8 ಅಡಿ ಹೈಟ್ ಇರುವಂತವಳು 1700 kg ಒಂದು ಪಂಚಲೋಹದ ವಿಗ್ರಹನ ಸ್ಥಾಪನೆ ಮಾಡಿ ಪ್ರತಿ ಅಮಾವಾಸ್ಯೆಗೆ ಸಂಜೆ 6 ಗಂಟೆಗೆ ಮಹಾಪ್ರತ್ಯಂಗಿರಿ ಯಾಗ ಮಾಡುವಂಥದ್ದು ವಿಶೇಷ. ಅಂದ್ರೆ ಮೆಣಸಿನಕಾಯಿಯಲ್ಲಿ ಹೋಮ ಮಾಡುವಂಥದ್ದು ವಿಶೇಷ. ಆ ಮೆಣಸಿನಕಾಯಿ ಅಂದ್ರೆ ಘಾಟು. ಆ ದೇವಿಗೆ ಮೆಣಸಿನಕಾಯಿ ಎಲ್ಲ ಖಾರವಾದ ಪದಾರ್ಥಗಳನ್ನು ಕೊಟ್ಟು ಆ ದೇವಿಗೆ ಅರ್ಪಣೆ ಮಾಡಿದಾಗ ನಮ್ಮ ಜೀವನದಲ್ಲಿ ಆ ಪ್ರತ್ಯಂಗಿರಿ ಫಲಗಳೇನಂತಂದ್ರೆ ಮಾಟ, ಮಂತ್ರ, ಯಂತ್ರ, ತಂತ್ರ, ತಾಂತ್ರಿಕ ವಿದ್ಯಾ, ವ್ಯಾಪಾರ, ಉದ್ಯೋಗ, ಅಕಾಲ ಮೃತ್ಯು, ಮಧ್ಯದಲ್ಲಿ ಬರುವಂತ ಮೃತ್ಯು ಕಂಟಕಗಳನ್ನು ಪರಿಹಾರ ಮಾಡುವಂಥದ್ದು ವಿಶೇಷವಾಗಿರ್ತದೆ. ಮತ್ತೆ ರಾಹು ಕೇತು ದೃಷ್ಟಿ ದೋಷ, ಸರ್ಪ ದೋಷ, ಈ ತರ ಸಮಸ್ಯೆಗಳಿಗೆಲ್ಲ ಎಲ್ಲ ಪರಿಹಾರ ಕೊಡುವಂಥದ್ದು ಆ ಪ್ರತ್ಯಂಗಿರಿ ದೇವಿ. ಯಾಕಂತಂದ್ರೆ ಅದಕ್ಕೆ ಕೊಡುವಂಥದ್ದು ಅಷ್ಟು ಆ ವಸ್ತುಗಳು ಇರ್ತದೆ, ದ್ರವ್ಯಗಳು. ಮೆಣಸಿನಕಾಯಿ, ಕಾಳು ಮೆಣಸು, ಬಿಳಿ ಸಾಸಿವೆ, ಕರಿ ಎಳ್ಳು, ಮತ್ತೆ ಬೆಳ್ಳುಳ್ಳಿ, ಇವುಗಳೆಲ್ಲನ್ನ ಕೊಟ್ಟು ಅಮ್ಮನಿಗೆ ಅರ್ಪಣೆ ಮಾಡುವಂಥದ್ದು ವಿಶೇಷವಾಗಿರುತ್ತೆ. ಆ ಸಂಜೆ 6 ಗಂಟೆಗೆ ಶುರುವಾಗ್ತದೆ. ಒಂದು 9:30 ಗಂಟೆ ಪ್ರತ್ಯಂಗಿರಿ ಯಾಗ ನಡೀತದೆ. ಹುಣ್ಣಿಮೆಗೆ ಬೊಗಳಾಂಬಿಕದ ಬೆಳಗ್ಗೆ 10 ಗಂಟೆಗೆ ಪ್ರಾರಂಭ ಆಗ್ತದೆ. ಮತ್ತೆ ಪ್ರತ್ಯಂಗಿರಿ ಹೋಮ ಸಂಜೆ 6 ಗಂಟೆಗೆ ಪ್ರಾರಂಭ ಆಗ್ತದೆ. ಈ 2 ಹೋಮಕ್ಕೆ ಯಾರು ಭಾಗವಹಿಸ್ತಾರೋ ಅವ್ರ ಜೀವನದ ಎಲ್ಲ ಕಷ್ಟಗಳ ಪರಿಹಾರ ಆಗ್ತದೆ. ಎಲ್ಲ ಭಕ್ತರು ಬಂದು ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ಕೊಟ್ಟು ಅಮ್ಮನ ದರ್ಶನ ಮಾಡಿ ನಿಮ್ಮ ಸಂಕಲ್ಪ ಅಮ್ಮನಿಗೆ ಒಪ್ಪಿಸಿ ಆ ತದಂತರ ಕೆಲಸ ಕಾರ್ಯಗಳು ನೋಡಿ ಎಲ್ಲ ಒಳ್ಳೇದಾಗುತ್ತೆ ಅಂತೇಳಿ ಅಮ್ಮನನ್ನ ಪ್ರಾರ್ಥನೆ ಮಾಡೋಣ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.